ಎಲ್ಲರಿಗೂ ನಮಸ್ಕಾರ. ಹೋಮ್ ಗ್ರಿಲ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾನು ಫಿಶ್ ಫ್ರೈ ಮಾಡತ್ತೀನಿ. ಹೆಂಗೆ ಮಾಡೀನಿ ಅನ್ನೋದು ತೋರಿಸ್ತೀನಿ ನೋಡಿರಿ. ಈಗ ನಾನು ಇದು ನಮ್ಮ ಮನೇಲಿರೋ ಮಸಾಲೆ ಖಾರ ಗರಂ ಮಸಾಲೆ ಅಂತೀವಲ್ಲ, ಆ ರೀತಿಯಾಗಿ ಇದನ್ನು ಬಳಸ್ತೀವಿ ಸಾಂಬಾರು ಪಲ್ಯಕ್ಕಾಗಲಿ ಎಲ್ಲದಕ್ಕೂ. ಇದು ಅಚ್ಕಾರದ ಪುಡಿ ಅಲ್ಲ. ಈ ಗರಂ ಮಸಾಲೆನ ನಾನು 5 ಸ್ಪೂನ್ ತೊಗೊಂಡಿನಿ. ಮತ್ತು ಧನಿಯಾ ಪುಡಿ, ಹಾಗೆ ಅರಿಶಿನ, ಕಾರ್ನ್ಫ್ಲೋರು, ರುಚಿಗೆ ತಕ್ಕಷ್ಟು ಉಪ್ಪು, ಖಾರ ನಾನು ಜಾಸ್ತಿ ಹಾಕ್ಕೊಂಡೀನಿ. ಮೀನು ಜಾಸ್ತಿ ಇದ್ದು ಹಂಗೆ ನಾನು ಜಾಸ್ತಿ ಹಾಕ್ಕೊಂಡೀನಿ. ಮತ್ತು ಆಮೇಲೆ ಖಾರನೂ ಜಾಸ್ತಿ ಅಂತಾರೆ, ಹಂಗೆ ನಾನು ಜಾಸ್ತಿ ಖಾರ ಹಾಕ್ಕೊಂಡೀನಿ. ನೀವು ನೋಡ್ಕೊಂಡು ಹಾಕೋರಿ. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಷ್ಟು ಹಾಕ್ಕೊಂಡು ನಿಂಬೆಹಣ್ಣು ರಸ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು. ಅದು ತೀರಾ ಅಳಕ್ನಂಗೆ ಆಗಬಾರ್ದು. ನಾವು ಮೀನಕ್ಕೆ ಹಚ್ತೀವಿ, ಜಸ್ಟ್ ಪೇಸ್ಟ್ ಟೈಪ್ ಅದನ್ನು ಹಿಂದೆ ಮುಂದೆ ಹಚ್ತೀವಿ. ಹಾಗಾಗಿ ಜಾಸ್ತಿ ಅಳಕ್ಕೆ ಮಾಡ್ಕೋಬೇಡ್ರಿ. ಒಂದು ಕನ್ಸಿಸ್ಟೆನ್ಸಿ ಬರಬೇಕು, ಒಂಥರ ಗಟ್ಟಿಯ ಥರ, ಈ ಥರ ಬರುತ್ತೆ ನೋಡಿರಿ. ಹಿಂಗೆ ಬಂದಾಗ ಇದನ್ನು ತೊಗೊಂಡು ಮೀನಕ್ಕೆಲ್ಲ ಸವರಬೇಕು ಹಿಂದೆ ಮುಂದೆ. ತೋರಿಸ್ತೀನಿ ನೋಡಿರಿ. ಈಗ ಮೀನನ್ನು ಹಿಂದೆ ಮುಂದೆ ಕಟ್ ಮಾಡ್ಕೋಬೇಕು. ಕಟ್ ಮಾಡಿ ಸೀಳಿ ನಡಬರ್ಕೆಲ್ಲ ಮಸಾಲೆ ಎಲ್ಲ ತುಂಬಬೇಕು. ಹಚ್ಚಬೇಕು. ಈ ಥರ ಹಚ್ಚಿ ಒಂದು ಹಾಫ್ ಆನ್ ಅವರ್ ಮ್ಯಾರಿನೇಟ್ ಹಾಕಿಬಿಟ್ಟು ಆಮೇಲೆ ಬಾಳೆ ಎಲೆ ತೊಗೊಂಡು ಈ ಥರ ಫೋಲ್ಡ್ ಮಾಡಬೇಕು. ನಮ್ಮ ಮನೆ ಮುಂದೆ ಕನ್ಸ್ಟ್ರಕ್ಷನ್ ನಡೆದೈತಿ, ಹೀಗಾಗಿ ಸೌಂಡ್ ಭಾಳ ಆ ಕಡೆ ಕೇಳಾತೈತಿ. ಏನು ಅಂದ್ಕೊಳಕ್ಕೆ ಹೋಗಬೇಡ್ರಿ. ಈ ಥರ ಫೋಲ್ಡ್ ಮಾಡಿ ನಿಮ್ಮ ಮನೆ ಟೂತ್ ಪಿಕ್ಕರ್ ಇದ್ದರೆ ಅದರಲ್ಲೇ ಕ್ಲೋಸ್ ಮಾಡಿರಿ. ನಮ್ಮ ಮನ್ಯಾಗ ಅದು ಫಸ್ಟಿಗೆ ನಾನು ಯೂಸ್ ಮಾಡಿರಲಿಲ್ಲ, ಆಮೇಲೆ ಯೂಸ್ ಮಾಡೀನಿ. ಈ ಫಸ್ಟ್ ಥ್ರೆಡ್ ಕಟ್ಬಿಟ್ಟಿದ್ದೆ, ಅದು ಎಣ್ಣೆಲೆಲ್ಲ ಸುಟ್ಟು ಬಿಡ್ತು. ಸುಟ್ಟಿಂದ ಚಲೋ ಸ್ಮೆಲ್ ಬರಲಿಲ್ಲ, ಒಂಥರ ಬಟ್ಟೆ ಸುಟ್ಟು ಸ್ಮೆಲ್ ಬರತ್ತಿತ್ತು. ಅದಕ್ಕೆ ಈ ಥರ ಮಾಡೋದಕ್ಕಿಂತ ಟೂತ್ ಪಿಕ್ಕರ್ ಯೂಸ್ ಮಾಡೋದೇ ಬೆಸ್ಟ್. ಈ ಥರ ಮಾಡಿ ಈ ತವಾ ಮ್ಯಾಗ ಎಣ್ಣೆ ಹಾಕೋರಿ. ಜಾಸ್ತಿ ಎಣ್ಣೆ ಹಾಕೊಂಡಿಲ್ಲ, ಸ್ವಲ್ಪ ಎಣ್ಣೆ ಹಾಕೋರಿ. ಹಾಕ್ಕೊಂಡು ಒಂದೊಂದು ಇಟ್ಕೊಂಡು ಇದು ಮಾಡ್ಕೊರಿ, ಫ್ರೈ ಮಾಡ್ಕೊರಿ. ನಾನಿಲ್ಲಿ 2 ಹಾಕಿನಿ. ತವಾ ಸ್ವಲ್ಪ ದೊಡ್ಡದೈತಿ, ಹಂಚು ಲೋ ಫ್ಲೇಮ್ ಇಟ್ಕೊಂಡು ಆರಾಮ್ಸೆ ಬೇಯಿಸ್ಕೊರಿ. ಅದು ಜಾಸ್ತಿ ಜಾಸ್ತಿ ನೀವು ಹೈ ಫ್ಲೇಮ್ ಇಟ್ಕೊಂಡ್ರಂದ್ರೆ ಅದು ಏನಾಗ್ಬಿಡುತ್ತೆ, ಬೇಗ ಎಲೆ ಎಲ್ಲ ಸುಟ್ಬಿಡುತ್ತೆ. ಸುಟ್ಟಿಂದ ಏನು ಅನ್ಸುತ್ತೆ, ಅದು ಕರೆಕ್ಟಾಗಿ ಫ್ರೈ ಆಗಿದ್ದು ಬಿಡು ಅನ್ಕೋತೀವಿ, ಬಟ್ ಒಳಗೆ ಅದೇನು ಬೆಂದಿರೋದಿಲ್ಲ. ಅದಕ್ಕೆ ಈ ಥರ ಮಾಡ್ಕೋಬೇಕು, ಲೋ ಫ್ಲೇಮ್ ಇಟ್ಕೊಂಡು ಮಾಡ್ಕೋಬೇಕು. ಸ್ವಲ್ಪ ಲೇಟ್ ಆಗುತ್ತೆ, ತಡ ಆದರೂ ಚಿಂತಿಲ್ಲ, ಮಾಡ್ಕೊರಿ. ರುಚಿ ಚೆನ್ನಾಗಿ ಬರುತ್ತೆ. ಟೇಸ್ಟ್ ಮುಖ್ಯ ಅಲ್ಲ, ಅದಕ್ಕೆ. ಈಗ ಆಯಿತು. ಈ ಥರ ಕಟ್ಟಾಗಿಬಿಟ್ಟಿತ್ತು, ಆಲ್ರೆಡಿ ಅದು ಹರಿದು ಬಿಟ್ಟಿತ್ತು ದಾರ. ಅದಕ್ಕೆ ನಾನು ನಿಮಗೆ ಟೂತ್ ಪಿಕ್ಕರ್ ಯೂಸ್ ಮಾಡಿ ಅಂತ ಹೇಳಿದೆ. ಇವಾಗ ನಮ್ಮ ಮನೆಯಾಗ ಟೇಸ್ಟ್ ನೋಡಿದ್ರು ಮಸ್ತ್ ಆಗಿತ್ತು ಅಂತ ಹೇಳಿದ್ರು ಎಲ್ಲರೂ. ನೀವು ಟ್ರೈ ಮಾಡಿರಿ. ಥ್ಯಾಂಕ್ ಯು.